ನನ್ನ ಹೆಸರು ನಿರಂಜನ್. ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದು. ನಾನು ಬಾಂಡಾ ರೇಸ್ದ ಲಾಸ್ಟ್ ಮೇಯಲ್ಲಿ ಜಾಯ್ನ್ ಆದೆ. ಗೌರ್ಮೆಂಟಲ್ಲಿ ಈಗ ಸೇರಿಕೊಂಡ್ರೆ ಒಂದು ಪ್ರಾಪರ್ ಕರಿಯರ್ ಗ್ರೋತ್ ಇರುತ್ತೆ, ಪ್ಲಸ್ ಫಿಕ್ಸೆಡ್ ಅಮೌಂಟ್ ಆಫ್ ಸ್ಯಾಲ್ರಿ ಗ್ರೋತು ಇರುತ್ತೆ. ಸೊ ಒಂದು ಪ್ರಾಪರ್ ಲೈಫ್ ಸ್ಟೈಲ್ನಲ್ಲಿ ಯೂಸ್ ಮಾಡ್ಬೋದು. ಎಕ್ಸೆಪ್ಟ್ ವರ್ಕ್ ಟೆನ್ಷನ್, ವರ್ಕ್ ಸ್ಟ್ರೆಸ್. ಪ್ರೈವೇಟಲ್ಲಿ ವರ್ಕ್ ಮಾಡಿದ್ದೀನಿ, ಸೊ ಅದೆಲ್ಲ ನೋಡಿ ಓಕೆ ಗೌರ್ಮೆಂಟಲ್ಲಿ ಮಾಡೋಣ ಅಂತ ಗೌರ್ಮೆಂಟ್ ಜಾಬ್ ಚೂಸ್ ಮಾಡಿದೆ. ಸೊ ನನ್ನ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಮ್ಮ ಮದರು ಗೌರ್ಮೆಂಟ್ ಜಾಬಲ್ಲೇ ಇದ್ದಾರೆ, ನಮ್ಮ ಗ್ರ್ಯಾಂಡ್ ಫಾದರು ಗೌರ್ಮೆಂಟ್ ಜಾಬ್. ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನ್. ಅವರು ವರ್ಕ್ ಡೆಡಿಕೇಶನ್, ಅವರು ಇದ್ದಿದ್ದು ಒಂದು ಲೈಫ್ ಸ್ಟೈಲ್. ಸೊ ಅದೆಲ್ಲ ನೋಡ್ಬಿಟ್ಟು ಓಕೆ ನಮ್ಮದು ಈ ಥರ ಗೌರ್ಮೆಂಟ್ ಜಾಬಲ್ಲಿ ಸೆಟ್ಲ್ ಆದರೆ ನಮಗೆ ಇದೇ ಥರ ಡೆಡಿಕೇಶನ್ ಇರುತ್ತೆ ಒಂದು, ಮತ್ತು ನಮ್ಮ ಕೆರಿಯರ್ ಗ್ರೋತು ಒಂದು ಸ್ಟಡಿ ಆಗಿರುತ್ತೆ. ಸೊ ಅದೆಲ್ಲ ನೋಡ್ಬಿಟ್ಟು ನಾನು ಇನ್ಸ್ಪೈರ್ ಆಗಿತ್ತು. ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಬಂದಾಗ ಇದಕ್ಕೆ ಮುಂಚೆ ನಾನು ಫಾರೆಸ್ಟ್ ಗಾರ್ಡ್ ಅಂತ ಎಕ್ಸಾಮ್ಸ್ ಬರೆದಿದೆ. ಆ ಫಾರೆಸ್ಟ್ ಗಾರ್ಡ್ ಎಕ್ಸಾಮಲ್ಲಿ ಜಸ್ಟ್ 1 ಮಾರ್ಕಲ್ಲಿ ನಾನು ಲೂಸ್ ಮಾಡ್ಕೊಂಡೆ. ಆ 1 ಮಾರ್ಕಲ್ಲಿ ಯಾವುದೋ ಒಂದು ಕ್ವಶನ್ ನಾನು ಟಿಕ್ ಮಾಡದೇ ಇದ್ದರೆ ನಾನು ಅದನ್ನು ಟೆಕ್ಕಿಂದ ಗೇಟ್ ಅಂತ ಜಾಬ್ ಬರ್ತಾ ಇರ್ಬೋದು. ಮತ್ತು ಇದರಲ್ಲಿ DRDO ಅಲ್ಲಿ ಐ ಲಾಸ್ಟ್ ಇನ್ 3 ಮಾರ್ಕ್ಸ್. ಸೊ ತುಂಬ ನಿಯರ್ ಬಂದು ಅದು ಬಿಟ್ಟೋಗ್ತಾ ಇದ್ದಿದ್ದು. ಇಟ್ ವಾಸ್ ವೆರಿ ಮಚ್. ನಾನು ಇಲ್ಲಿ ಬಾಂಡಾ ರೇಸಲ್ಲಿ ಜಾಯ್ನ್ ಆದಾಗ ಮ್ಯಾಥ್ಸಲ್ಲಂತೂ ನಾನು ತುಂಬ ವೀಕ್ ಇದ್ದೆ. ನನಗೆ ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ಇದ್ದಿಲ್ಲ. ಇದಕ್ಕೆ ಮುಂಚೆ ಬಾಂಡಾ ರೇಸ್ ಜಾಯ್ನ್ ಮಾಡೋಕ್ಕೆ ಮುಂಚೆ ಅಟೆಂಡ್ ಮಾಡಿದ ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ ಅಂತೂ ತುಂಬ ವೀಕ್ ಇದ್ದೆ. ಬಟ್ ಇಲ್ಲಿ ಬಂದಾಗ ನನಗೆ ಶ್ರೇಯಸ್ ಸರ್ ಅಂತ ಇರೋರು ತುಂಬ ಹೆಲ್ಪ್ ಮಾಡಿದ್ರು. ಶ್ರೇಯಸ್ ಸರು, ಕಾರ್ತಿಕಾ ಮ್ಯಾಮು, ವಿದ್ಯಾ ಮ್ಯಾಮು, ಬಸವರಾಜ್ ಸರ್, ಇವೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅವರು ಮ್ಯಾಥ್ಸಲ್ಲಿ ತುಂಬ ನನಗೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಟ್ಟಿದ್ರು. ಇಲ್ಲಿ ಫೆಸಿಲಿಟೀಸ್ ಬಂದ್ಬಿಟ್ಟು ಲ್ಯಾಬ್ ಫೆಸಿಲಿಟೀಸ್ ಆಗಿರಲಿ, ಮತ್ತು ಲೈಬ್ರರಿ, ಮೆಂಟರ್ಸ್ ಸಪೋರ್ಟು ಎಲ್ಲನೂ ನಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತು ಅವರು ಸರ್ಕಲ್ಸಲ್ಲಿ ಶೀಟ್ಸು, ಇಲ್ಲಿ ಕೊಡೋ ಕ್ವೆಶನ್ಸ್ ಮೇ ಬಿ ಒಂದು ಚಾಪ್ಟರಿಂದ ಒಂದು ಸರ್ಕಲ್ಸಲ್ಲಿ ಒಂದು 50 ಕ್ವಶನ್ಸ್ ಕೊಡ್ಬೋದು. ಬಟ್ ನಾವು ಬರೀ 15 ಅಂತ ಅನ್ಸ್ಕೊಬೋದು. ಆ 15 ಸಾಲ್ವ್ ಮಾಡಿದಾಗ ನಾವು ಆಲ್ಮೋಸ್ಟ್ ಆ ಚಾಪ್ಟರಲ್ಲಿ ಒಂದು 75% ಆದರೂ ಯಾವುದೇ ಥರ ಕ್ವಶನ್ ಕೊಟ್ಟು ಸಾಲ್ವ್ ಮಾಡೋ ಥರ ರೆಡಿ ಆಗ್ಬೋದು. ಮತ್ತು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಬೇಜಾನ್ ಕ್ವಶನ್ಸ್ ಇದೆ. ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ತೊಗೊಂಡು ಒಂದು 75 to 100 ಕ್ವಶನ್ಸ್ ಬರ್ಬೋದು. ಸೊ ಅದನ್ನೆಲ್ಲರೂ ಸಾಲ್ವ್ ಮಾಡಿಕೊಂಡ್ರೆ, ನನಗೆ ಶ್ರೇಯಸ್ ಸರ್ ಹೇಳ್ಕೊಟ್ಟಿದ್ದು, ಒಂದು ಚಾಪ್ಟರ್ ತೊಗೊಂಡ್ರೆ ಅಲ್ಲಿ 500 ಕ್ವಶನ್ಸ್ ನೀನು ಸಾಲ್ವ್ ಮಾಡಿದರೆ ಯು ಆರ್ ಥರೋ ಇನ್ ದಟ್ ಚಾಪ್ಟರ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಅದು ಮ್ಯಾಥ್ಸಲ್ಲಿ ಅದನ್ನೇ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಯ್ನಾಗಿ ಇವ್ರು ಕೊಡೋ ಲ್ಯಾಬ್ ಟೆಸ್ಟ್, ವೀಕ್ಲಿ ಲ್ಯಾಬ್ ಟೆಸ್ಟ್ ಕೊಡ್ತಾರೆ, ಮತ್ತು ಮಂತ್ಲಿ ಟೆಸ್ಟ್ ಕೊಡ್ತಾರೆ, ಮತ್ತು ಕರೆಂಟ್ ಅಫೇರ್ಸ್ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೊಡ್ತಾರೆ. ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಪ್ರೊವೈಡ್ ಮಾಡಿ ಅದನ್ನು ಓದ್ಬಿಟ್ಟು ಅದನ್ನು ಪ್ಲೇಸ್ ಮಾಡಿ ಒಂದು ಟೆಸ್ಟ್ ಕೊಡ್ತಾರೆ. ಅಲ್ಲಿ CBT ಹೋಗ್ಬಿಟ್ಟು ಅಲ್ಲಿ ನಾವು ಲೈವ್ ಟೆಸ್ಟ್ ತೊಗೊಂಡು ಅಲ್ಲಿ ಒಂದು ಫಿಯರ್ ಬರೋ ಬದಲು ಇಲ್ಲೇ ಆ ಲೈವ್ ಟೆಸ್ಟ್ನ ಅಟೆಂಡ್ ಮಾಡಿ ಆ ಫಿಯರ್ ನಮಗೆ ಇಲ್ಲೇ ಒಂದು ಪ್ರಾಬ್ಲಮ್ ಇಲ್ಲದೆ ಇರುತ್ತೆ. ರಿಯಲ್ ಎಕ್ಸಾಮಲ್ಲಿ ಟೈಮಿಂಗ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೇಮ್ ಇಲ್ಲಿ ಮಾಕ್ ಟೆಸ್ಟಲ್ಲಿ ಹಿಂಗೆ ಒಂದು ಕ್ವಶನ್ಗೆ 1 ಮಿನಿಟ್ ಅಷ್ಟೇ ಕೊಡ್ತಾರೆ ಸೇಮ್. ಅದನ್ನೇ ನಮಗೆ ಎಕ್ಸಾಮ್ಸಲ್ಲೂ ಅಪ್ಲೈ ಆಗುತ್ತೆ. ಸೊ ಅದು ನಮಗೆ ಇಲ್ಲಿ 1 ನಿಮಿಷದಲ್ಲಿ ಒಂದು ಕ್ವಶನ್ ಹೆಂಗೆ ಪ್ಲೇಸ್ ಮಾಡಬೇಕು. ಸಮ್ ಕ್ವಶನ್ಸ್ ಟೇಕ್ಸ್ 2 ಮಿನಿಟ್ಸ್. ಅದನ್ನು ನೆಕ್ಸ್ಟ್ ಬರೋ ಕ್ವಶನ್ಸಲ್ಲಿ ರೆಡ್ಯೂಸ್ ಮಾಡ್ಕೊಂಡು ಓಕೆ ಇದನ್ನು ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಈಚ್ ಕ್ವಶನ್ಸ್ನ 1 ಮಿನಿಟಲ್ಲಿ ಮಾಡೋಕ್ಕಾಗಲ್ಲ. ಸೊ ಆ 10 ಕ್ವಶನ್ಸ್ ಇದ್ದಾಗ 10 ಮಿನಿಟ್ಸ್ ಇದ್ದಾಗ ಒಂದು ಕ್ವಶನ್ಗೆ 1 ಮಿನಿಟ್ ತೊಗೊಂಡ್ರೆ ಇನ್ನೊಂದು ಕ್ವಶನ್ಗೆ ಅದನ್ನು ರೆಡ್ಯೂಸ್ ಮಾಡಿಕೊಂಡು ಮಾಡ್ತಾಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಯಾವುದೂ ಟೈಮ್ ಟೇಬಲ್ ಶೆಡ್ಯೂಲ್ ಏನೂ ಹಾಕ್ಕೊಂಡಿರಲಿಲ್ಲ. ಸೊ ವರ್ಕ್ ಹೋಗ್ತಾ ಇದ್ದೆ. ವರ್ಕ್ ಹೋಗ್ಬಿಟ್ಟು ಬಂದ್ಬಿಟ್ಟು ನನ್ನ ಸಬ್ಜೆಕ್ಟಲ್ಲಿ ಯಾವುದಲ್ಲಿ ವೀಕ್ ಇದ್ನೋ ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಸಿಗ್ತಾ ಇತ್ತು, ಅದನ್ನೇ ಮಾತ್ರ ಯೂಟಿಲೈಸ್ ಮಾಡ್ಕೊತಾ ಇದೆ. ವರ್ಕ್ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಯಾವ್ದೀಗ ನಾನು ಮೋಸ್ಟ್ ಆಫ್ ನಾನು ಮ್ಯಾಥ್ಸಲ್ಲೇ ವೀಕ್ ಇದ್ದೆ, ಅಡ್ವಾನ್ಸ್ ಮ್ಯಾಥ್ಸ್, ಅದನ್ನು ರಿಕವರ್ ಮಾಡ್ಕೊತಾ ಇದ್ದೆ. ಲೈಕ್ ನಮ್ಮ ಬಾಂಡಾದಲ್ಲೇ ಮಾಕ್ ಟೆಸ್ಟ್ ತೊಗೊತಾ ಇದ್ದೆ. ಮಾಕ್ ಟೆಸ್ಟಲ್ಲಿ ನಮಗೆ ಸೊಲ್ಯೂಷನೂ ಸಿಗುತ್ತೆ, ಸೊಲ್ಯೂಷನ್ಸ್ನೂ ಯೂಸ್ ಮಾಡ್ಕೊತಾ ಇದ್ದೆ. ಸೊ ಮೋಸ್ಟ್ ಆಫ್ ಅದನ್ನೇ ಮಾಡ್ತಾಯಿದ್ದೆ. ಶೆಡ್ಯೂಲ್ ಇದನ್ನೇ ಮಾಡಬೇಕು ಅಂತ ನಾನು ಮಾಡಿಲ್ಲ. ಸೊ ನನಗೆ ಯಾವುದಲ್ಲಿ ವೀಕ್ ಇದೆಯೋ ಅದ್ರಲ್ಲಿ ಮಾತ್ರ ನಾನು ಇದು ಮಾಡ್ಕೊಂಡೆ. ಸೊ ಇದನ್ನೆಲ್ಲ ಮಾಡಿ ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ಸೊ ಎಲ್ಲ ಟಾಪಿಕ್ಸ್ನೂ ರಿವೈಸ್ ಮಾಡ್ಕೊತಾ ಇದೆ. ಏನು ಫ್ರೆಶ್ ಆಗಿ ಓದೋಕ್ಕೆ ಹೋಗಿಲ್ಲ, ಇರೋದನ್ನೇ ನಾನು ಸ್ಟ್ರಾಂಗ್ ಆಗೋಕ್ಕೆ ಹೋಗ್ತಾ ಇದೆ. ಎಕ್ಸ್ಟ್ರಾ ಏನು ಓದಿ ನಾನು ಮೂವ್ ಮಾಡೋಕ್ಕಿಲ್ಲ, ಇರೋದನ್ನೇ ಸ್ಟ್ರಾಂಗ್ ಮಾಡ್ತಾಯಿದ್ದೆ. ಇರೋದನ್ನೇ ನಾನು ಏನಿದೆ ಅದನ್ನೇ ರಿವೈಸ್ ಮಾಡ್ಕೊಂಡು ಅದನ್ನೇ ಮಾಡ್ತಾಯಿದ್ದೆ. ಸೊ ಬಾಂಡಾ ರೇಸ್ ನನ್ನ ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮೇಯ್ನಾಗಿ ಇಂಗ್ಲೀಷ್, ರೀಸನಿಂಗ್ ಆ್ಯಂಡ್ ಮ್ಯಾಥ್ಸ್. ಇಂಗ್ಲೀಷಲ್ಲಿ ಪೂಜಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನನಗೆ. ಅದರ 120 ರೂಲ್ಸ್ ಹೇಳ್ಕೊಟ್ಟು ಸೊ ವರ್ಕ್ಸ್ ಅವೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮೇಯ್ನಾಗಿ ನಮಗೆ ಆ್ಯಕ್ಟಿವ್ ಟು ಪ್ಯಾಸಿವ್ ಇದೆಲ್ಲ ಕನ್ವರ್ಷನ್ ಅವೆಲ್ಲ ಹೇಳ್ಕೊಟ್ಟಿದ್ರು. ತುಂಬ ಅದೆಲ್ಲ ಎಕ್ಸಾಮ್ಸಲ್ಲಿ ನನಗೆ ತುಂಬ ಬಂದಿತ್ತು. ನನಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅದ್ರಲ್ಲಿ ತುಂಬ ವೀಕ್ ಇದ್ದೆ. ಅದನ್ನು ಇಷ್ಟೇ ಇಲ್ಲಿ ಏನೇ ಓದಿದ್ರು ಬಟ್ ಅಲ್ಲಿ ಏನೋ ಒಂದು ಬರ್ತಾಯಿತ್ತು. ಅವರು ಸ್ವಲ್ಪ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದೊಂಥ ಇದರಲ್ಲಿ ಹೇಳ್ಕೊಡು. ಅನಾಟೀಮ್ ಅಂದರೆ ನನಗೆ ಏನಂತ ಗೊತ್ತಿರಲಿಲ್ಲ. ಅನಾಟೀಮ್ ಅಂದರೆ ಆ್ಯಂಟಿ ಅಂತ ಒಂದು ಇರುತ್ತೆ. ಸೊ ಆ್ಯಂಟಿ ಅಂದರೆ ಆಪೋಸಿಟ್. ಸೊ ಈ ಥರ ನೋಡ್ಕೊಂಡು ಹೇಳುವಂತೆಲ್ಲ ಹೇಳಿದ್ರು. ಏನಿಲ್ಲ, ಒಂದು ಹೋಪ್ ಇರಬೇಕು, ನಮ್ಮ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಹೋಪ್ ಇರಬೇಕು. ಮತ್ತು ಡೈಲಿ ಡೆಡಿಕೇಶನ್ನ ಒಂದು ಪ್ರಾಸೆಸ್ ನಾವು ಓದ್ತಾ ಇದ್ದರೆ ಸಮ್ ಗುಡ್ ಫ್ರೆಂಡ್ಶಿಪ್ ಆಲ್ಸೋ ವಿ ನೀಡ್. ಸೊ ಲೈಕ್ ವಿ ಹ್ಯಾವ್ ಟು ಗೆಟ್ ಸಮ್ ಮೋಟಿವೇಶನ್ ಆಲ್ವೇಸ್. ನಾವು ಬರೀ
ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀವಿ ಸಿಗ್ತಾ ಇಲ್ಲ ಅಂತ ಬಿಟ್ಟು ಹೋಗೋದು. ಸ್ವಲ್ಪ ಒಂದು ಮೋಟಿವೇಶನು ಬೇಕು. ಅದಕ್ಕೆ ಸ್ವಲ್ಪ ಒಂದು ಫ್ರೆಂಡ್ಸ್ ಅವ್ರ ಜೊತೆಗಿದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಒಂದು ರೂಮಲ್ಲಿ ಹೋಗ್ಬಿಟ್ಟು ಲಾಕ್ ಆಗಿ ಹೋಗ್ಬಿಟ್ಟು ನಾವು ಇಲ್ಲ ಅಲ್ಲೇ ಓದ್ತಾ ಇರ್ತೀನಿ ಮಾರ್ನಿಂಗ್ ಟು ಈವ್ನಿಂಗ್ ಒಂದು ರೂಮಲ್ಲಿ ಕೂತ್ಕೊಂಡು ಓದ್ತೀನಿ ಅಂದರೆ ಇಟ್ ವಿಲ್ ನಾಟ್ ಹೆಲ್ಪ್ ಯು. ಈಚೆ ಬರಬೇಕು, ಈಚೆ ಬಂದು ಫ್ರೆಂಡ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಸೊ ದಟ್ ವಿಲ್ ರಿಫ್ರೆಶ್ ಯುವರ್ ಥಿಂಗ್. ಸೊ ವಾಂಡರ್ ರೇಸಲ್ಲಿ ನನಗೆ ಇಲ್ಲಿ ಶಮಂತ್ ಅಂತ ಇದ್ದರು, ಯೋಗೇಶ್ ಅಂತ ಇದ್ದರು. ಅವರಿಬ್ಬರು ಈಗ ಯೋಗೇಶ್ ಅಂತೂ ನನಗೆ ಮ್ಯಾಥ್ಸಲ್ಲಿ ನಾನು ವೀಕ್ ಇದ್ದಾಗ ಈ ಕ್ವಶನ್ಸ್ನ ನಮಗೆ ಹೇಳ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಶಮಂತ್ ಅವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಅವರು ಮ್ಯಾಥ್ಸ್ ಇಲ್ಲ ರೀಸ್ನಿಂಗ್ ಯಾರು ಡೌಟ್ಸ್ ಇದ್ದರೆ ಅವ್ರ ಹತ್ರ ಕೇಳ್ಬೋದು. ಅವ್ರು ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅವರಿಬ್ಬರು. All the best, Niranjan. Good luck for your future.